ನಾನಿವತ್ತು ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕಾದ್ರೆ ಗೊತ್ತಿಲ್ಲ, ಮಳೆ ಹನಿ ಇಟ್ಟಂಗೆ ಆಯಿತು. ಒಂದೆರಡು ಹನಿ ಮಳೆ ಬಂದಂಗೆ ಆಯಿತು. ನಾನು ಏನಪ್ಪ ಮಳೆ ಬರ್ತಾ ಇದೆಯಲ್ಲ ಅಂತ ಹಿಂಗೆ ನೋಡಿದೆ. ಮಳೆ ಬರ್ತಾ ಇದೆಯಾ ಅಂತ ಹಿಂಗೆ ನೋಡಿದ ತಕ್ಷಣ ಚಂದ್ರ ಕಾಣಿಸ್ತಾ ಏನಪ್ಪ ಇವತ್ತು ಗಣೇಶ ಹಬ್ಬ, ಚಂದ್ರನ ನೋಡಬಾರ್ದು ಅಂತಾರೆ. ಏನಪ್ಪ ಚಂದ್ರನ ನೋಡಿದೆ ಏನು ಕೆಟ್ಟದೋ ಏನೋ ಅಂದ್ಕೊಂಡೆ. ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು, ದೇವರು ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಮಾಡ್ತಾನೆ. ಚಂದ್ರನ ನೋಡಲಿ, ಸೂರ್ಯನ ನೋಡಲಿ, ನಕ್ಷತ್ರನ ನೋಡಲಿ, ಏನಾಗಬೇಕು ಅಂತ ಬರ್ತಿದೆ ಅದೇ ಆಗುತ್ತೆ ಅಂತ ಧೈರ್ಯ ಮಾಡಿಕೊಂಡು ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಚಂದ್ರ ಏನು ಮಾಡ್ತಾನೆ ನೋಡೋಣ. ಬರೋ ವರ್ಷ ಗಣೇಶ ಹಬ್ಬದಷ್ಟೊತ್ತಿಗೆ ನಾನು ಏನು ಹಾಕಿರ್ತೀನಿ, ಏನು ಕೆಟ್ಟದಾಗುತ್ತೆ, ಏನು ಒಳ್ಳೇದಾಗುತ್ತೆ ನೋಡೋಣ. ಇದೊಂದು ಚಾಲೆಂಜು, 1 ವರ್ಷದ ವಿಡಿಯೋ. ಇವಾಗಿಂದ ಬರೋ ವರ್ಷ 1 ವರ್ಷ ಏನೇನಾಗುತ್ತೆ ಅಂತ ನೋಡೋಣ ಅಷ್ಟೆ. ಎಲ್ರಿಗೂ ಗೊತ್ತಿರೋ ಮನೆ ಮಗಳು ಅಂತ ಹೇಳ್ಬೋದು. ಬರೀ ಮೈಸೂರಿಗಲ್ಲ, ಇಡೀ ಕರ್ನಾಟಕದ್ದು ಮನೆ ಮಗಳು. ಮೈಸೂರು ಅಂತ ಅಂದರೆ ಗೊತ್ತಾಗಿರ್ಬೋದು ಯಾರು ಏನು ಅಂತ ಹೇಳಿ. ರಮ್ಯಾ ಜಗತ್ತು ಮೈಸೂರು. ಗೊತ್ತಾಯ್ತಲ್ಲ, ಇವಾಗ ಫ್ಲ್ಯಾಶ್ ಆಯ್ತಲ್ವ ಎಲ್ರಿಗೂ. ರಮ್ಯಾ ಜಗತ್ತು ಮೈಸೂರು ಮಗುದು ಇವತ್ತು ಹುಟ್ಟುಹಬ್ಬ. ಹಾಗಾಗಿ ಎಲ್ಲರೂ ಆ ಮಗುಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿ, ಆ ಮಗು 100 ವರ್ಷ ತುಂಬ ಚೆನ್ನಾಗಿರಲಿ. ನಾನೀಗ ವಿಷಯಕ್ಕೆ ಬರ್ತೀನಿ. ಹೇಗೆ ಏನು ಅಂತ ಅಂದರೆ, ನಾನು ಯೂಟ್ಯೂಬ್ ಶುರು ಮಾಡೋದಕ್ಕೆ ಒಂದು 80% ಆ ಮಗು ಕಾರಣ ಅನ್ಬೋದು. ಯಾಕೆ ಗೊತ್ತಾ, ನಮ್ಮ ಅಣ್ಣ ತುಂಬ ದೊಡ್ಡ ಅಭಿಮಾನಿ. ನಮ್ಮ ಅಣ್ಣ ಸ್ವಂತ ಅಣ್ಣ, ನಾನು ಡೆಲ್ಲಿ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನೋಡಿ, ಇವನು ನಮ್ಮ ಅಣ್ಣ ಅಂತೇಳಿ. ಅವನು ತುಂಬ ದೊಡ್ಡ ಅಭಿಮಾನಿ. ದಿನ ಅವ್ರು ಬಂದಿದ್ದ ವೀಡಿಯೋನ ಫುಲ್ ಅವನೇ ನೋಡ್ತಾನೆ. ನೋಡ್ಬಿಟ್ಟು ನೋಡಮ್ಮ ನನಗೆ ಕಾಲ್ ಮಾಡ್ತಾನೆ, ನೋಡಮ್ಮ ರಮ್ಯಾ ಜಗತ್ ಇವತ್ತು ಹಿಂಗೆ ಹೇಳಿದ್ರಮ್ಮ, ರಮ್ಯಾ ಜಗತ್ ಹಿಂಗೆ ಹೇಳಿದ್ರಮ್ಮ ಅಂತ ಹೇಳ್ತಾನೆ. ತುಂಬ ದೊಡ್ಡ ಅಭಿಮಾನಿ ನಮ್ಮ ಅಣ್ಣ ಅವ್ರದ್ದು. ಮತ್ತು ನಾನು ಅಷ್ಟೇ. ನಮ್ಮ ಅಣ್ಣ ವೀಡಿಯೋ ಅವ್ರದ್ದು ಈ ಸರ್ಕಾರದ ಯೋಜನೆಗಳ ಬಗ್ಗೆ ವೀಡಿಯೋ ಮಾಡ್ತಾಯಿದ್ರು ಅವರು. ಆವಾಗ ಸಿದ್ದರಾಮಯ್ಯವರು ಸರ್ಕಾರದ ಯೋಜನೆ ನಾವು ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಅಂತ ಹೇಳ್ತಾ ಇರ್ಬೇಕಾದ್ರೆ ನಮ್ಗೆ ಅದಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇರಲಿಲ್ಲ. ಆವಾಗ ರಮ್ಯಾ ಜಗತ್ತು ಮೈಸೂರು ವೀಡಿಯೋ ಮಾಡಿ ಹಾಕ್ತಾಯಿದ್ರು. ಆವಾಗ ವೀಡಿಯೋ ನೋಡಿ ನಾನು ನಮ್ಮ ಅಣ್ಣನ ಮನೇಲಿ ಹೋಗ್ತಿದ್ದೆ. ನಮ್ಮ ಅಣ್ಣನ ಮನೇಲಿ ಇರ್ತಿದ್ನಲ್ಲ, ನಮ್ಮ ಅಣ್ಣ 3 ಹೊತ್ತು ಟಿ ವಿಲಿ, ಮೊಬೈಲಲ್ಲ, ನಮ್ಮ ಅಣ್ಣ ಟಿ ವಿಲೇ ನೋಡೋದು, ಮೊಬೈಲ್ ನೋಡ್ತಾ ಇರಲಿಲ್ಲ. ಟಿ ವಿಲಿ ನೋಡಿ ಅವ್ರದ್ದು ವೀಡಿಯೋ ಆಗ್ತಿದ್ದ. ವೀಡಿಯೋ ಆಗ್ತಾ ಇರ್ಬೇಕಾದ್ರೆ ನನಗೆ ತುಂಬ ಇಷ್ಟ ಆಗೋಯ್ತು. ಆ ಮಗು ತುಂಬ ಇಷ್ಟ ಆಗೋಯ್ತು ನನಗೆ. ಏನು ಈ ಮಗು ಸಿಂಪಲಾಗಿ ಇಷ್ಟಿದೆಯಲ್ಲ, ನಾನು ನೋಡಿ ಹಿಂಗೆ ಗ್ರ್ಯಾಂಡಾಗಿ ಹಿಂಗೆ ರೆಡಿ ಆಗಿರ್ತೀನಿ. ಇದೇ ಸೀರೆಗೆ ಮ್ಯಾಚಿಂಗ್ ಸರ ಅಂತೆ ಹಂಗೆ ಹಿಂಗೆ ಅಂತ ರೆಡಿ ಆಗಿರ್ತೀನಿ. ಆ ಮಗು ಏನಂದರೆ ಏನಿಲ್ಲ, ಒಂದು ಟೀ ಶರ್ಟ್ ಹಾಕ್ಕೊಂಡಿರುತ್ತೆ, ಒಂದು ಶರ್ಟ್ ಹಾಕ್ಕೊಂಡಿರುತ್ತೆ, ಒಂದು ಪ್ಯಾಂಟ್ ಹಾಕ್ಕೊಂಡಿರುತ್ತೆ, ಕಿವಿಗೇನೋ ಒಂದು ಸಿಗಿಸ್ಕೊಂಡಿರುತ್ತೆ, ಹಾಗೆ ಸಿಂಪಲಾಗಿರುತ್ತೆ. ಹಣೆಯಲ್ಲಿ ಒಂದು ಕುಂಕುಮ ಇಟ್ಕೊಂಡಿರುತ್ತೆ. ಹಾಗೆ ನಾವು 3 ಇಟ್ಕೊಂಡಿರ್ತೀವಿ. ಆ ಮಗು ಸಿಂಪಲಾಗಿ ನನಗೆ ಯಾಕೋ ಒಂಥರ ಆ ಮಗು ಮೇಲೆ ತುಂಬ ಏನೋ ಒಂದು ಏನು ಈ ಮಗು ಅಂತ ನಾನಿನ್ನೂ ಚಾನಲ್ ಶುರು ಮಾಡಿರಲಿಲ್ಲ. ಆವಾಗ ನೋಡೋಕ್ಕೆ ಶುರು ಮಾಡಿದ್ಮೇಲೆ ಏನಾಯಿತು, ನನಗೆ ಯಾಕೋ ತುಂಬ ಇಷ್ಟ ಆಗೋಯ್ತು ಆ ಮಗು ತುಂಬ ಸಿಂಪಲಾಗಿ ಹೇಳಿತ್ತು. ಅದರಲ್ಲಿ ನನಗೊಂದು 3-4 ವೀಡಿಯೋ ಇಷ್ಟ ಆಗಿದ್ದು ಯಾವುದು ಅಂತ ಅಂದರೆ, ಮನೆ ಕಟ್ತಾ ಇತ್ತು. ಒಂದು ಮನೆ ಕಟ್ಟಿರೋ ವೀಡಿಯೋನ ತೋರಿಸಿದ್ರು, ಬನ್ನಿ ನಮ್ಮ ಮನೆ ಅಂತ ತೋರಿಸಿದ್ರು. ಅದರಲ್ಲಿ ಉಯ್ಯಾಲೆ ಇತ್ತು. ಆ ಉಯ್ಯಾಲೆ ಅಮ್ಮನಿಗೋಸ್ಕರ ಮಾಡಿಸ್ದೆ ನಾನು. ಅಮ್ಮ ಯಾರ್ದೋ ಮನೇಲಿ ನೋಡ್ಬಿಟ್ಟು, ಅಮ್ಮ ಬೇಕು ಅಂತ ಕೇಳಲಿಲ್ಲ, ಯಾರ್ದೋ ಮನೇಲಿ ನೋಡ್ಬಿಟ್ಟು ನಾನು ಬಂದು ಹೇಳಿದ್ರು, ಅಮ್ಮ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅದಕ್ಕೆ ನಾನು ಅಮ್ಮನಿಗೆ ಇಷ್ಟ ಆಯಿತು ಅಂತ ಉಯ್ಯಾಲೆ ಮಾಡಿಸ್ದೆ ಅಂತ. ಆ ಮಗು ಉಯ್ಯಾಲೆ ಅಮ್ಮನಿಗೋಸ್ಕರ ಮಾಡಿದೆ. ಒರಳುಕಲ್ಲು ಅಂತ ಒಂದು ಗುಂಡಿ ತೋರಿಸಿದ್ರು. ಗುಂಡಿ ಅಂದರೆ ನೀರು ತುಂಬೋದು. ಅದೆಲ್ಲ ನೋಡಿ ನನಗೆ ತುಂಬ ಇಷ್ಟ ಆಗೋಯ್ತು. ಅಮ್ಮನಿಗೋಸ್ಕರ ಎಷ್ಟು ಅಮ್ಮನ ಖುಷಿ ಪಡಿಸೋದಕ್ಕೋಸ್ಕರ ಎಷ್ಟು ಈ ಮಗು ಇದು ಮಾಡ್ತಾಯಿದೆ ಅಂತ. ಆಮೇಲೆ ಒಂದು ಪುಟ್ಟ ಕಂದ ಇದೆ. ಆ ಕಂದ ಹೆಸರೇನಂತ ನನಗೆ ಗೊತ್ತಿಲ್ಲ, ಗಂಡು ಮಗು. ಆ ಮಗುಗೂ ಅಷ್ಟೇ ಮೊಬೈಲ್ ನೋಡೋದಕ್ಕೆ ಅವಕಾಶ ಇಲ್ಲ. ಆ ಮಗುನ ಅಷ್ಟು ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ಆಮೇಲೆ ಒಂದು ಜಾಗದಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾರೆ. ಹಿಂದೆಲ್ಲ ತೋಟ ಇರುತ್ತೆ, ತೆಂಗಿನ ಮರ ಎಲ್ಲ ತೋಟ ಇರುತ್ತೆ. ಒಂದು ಜಾಗದಲ್ಲಿ ಕೂತ್ಕೊಂಡು ಒಂದು ಚೇರು ಒಂದು ಟೇಬಲ್ ಹಾಕ್ಕೊಂಡು ವೀಡಿಯೋ ಮಾಡ್ತಿರ್ತಾರೆ. ತುಂಬ ಖುಷಿ ಆಯಿತು ನನಗೆ. ಆಮೇಲೆ ಇನ್ನೊಂದು ಮನೆ ಕಟ್ಟಿಸ್ತಾ ಇದ್ದೀನಿ ಅಂತ ಬೈಕೋ 2 ವೀಲರು ಅದರಲ್ಲಿ ಹೋಗಿ ಮನೆ ತೋರಿಸ್ತಾ ಇದ್ದೀನಿ. ಇದು ಅಮ್ಮನಿಗೆ ಕಟ್ತಾ ಇರೋದು ನಾನು. ಯಾಕಂದರೆ ಅಮ್ಮನಿಗೆ ಬ್ಯಾಂಕಿನ ವ್ಯವಹಾರ ಗೊತ್ತಿಲ್ಲ. ಬ್ಯಾಂಕಲ್ಲಿ ದುಡ್ಡಿಟ್ಟರೆ ನಾಳೆ ಅಮ್ಮನಿಗೆ ಮೋಸ ಆಗ್ಬೋದು, ಗೊತ್ತಾಗಲ್ಲ ಅಮ್ಮನಿಗೆ. ಬ್ಯಾಂಕಿನ ವ್ಯವಹಾರ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಒಂದು ಮನೆ ಕಟ್ಟಿದ್ರೆ ಬಾಡಿಗೆ ತೊಗೊಂಡು ಅಮ್ಮ ಜೀವನ ಮಾಡ್ತಾರೆ. ನಾನಿಲ್ಲ ಅಂದಿದ್ದ ಪಕ್ಷದಲ್ಲಿ ನನ್ನ ಮಗು ಏನೋ ನನಗೆ ಆ ಲೈನ್ ತುಂಬ ಇಷ್ಟ ಆಗೋಯ್ತು ನನಗೆ. ಯಾಕಂದರೆ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಅಮ್ಮನಿಗೆ ಅಷ್ಟು ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇರೋದು ನೋಡಿ
ನನಗೆ ತುಂಬ ಖುಷಿಯಾಗೋಯಿತು. ಆವಾಗಿಂದ ನಾನು ಈ ಮಗು ಸ್ವಲ್ಪ ವೀಡಿಯೋಗಳು ನೋಡೋಕ್ಕೆ ಶುರು ಮಾಡಿದೆ. ಆವಾಗ ಅವರು ವೀಡಿಯೋ ಮಾಡೋದು ಹೇಗೆ ಅಂತ ತೋರಿಸಿದ್ರು. ಅದನ್ನು ನೋಡಿ ನಾನು ಮಾಡಿಕೊಂಡೆ. ಕಮೆಂಟು ಹಾಕಿರ್ಬೋದು ಮೋಸ್ಟ್ಲಿ ನಾನು ಅವ್ರ ವೀಡಿಯೋಗೆ. ಆವಾಗಿಂದ ನನಗೆ ತುಂಬ ಅಂದರೆ ತುಂಬ ಮಗು ಮೇಲೆ ಏನೋ ಒಂದು ಪ್ರೀತಿ ಒಂದು ಸೆಳೆತ, ಏನೋ ಒಂದು ಖುಷಿ. ಆ ಮಗು ಅಂದರೆ ಒಂದು ಸ್ವಲ್ಪ ಖುಷಿ ನನಗೆ. ಆಮೇಲೆ ಇನ್ನೊಂದು ವೀಡಿಯೋದಲ್ಲಿ ಹಲಸಿನ ಹಣ್ಣು ಕಟ್ ಮಾಡ್ತಿದ್ದಾರೆ ನೋಡಿ, ನಮ್ಮ ದೊಡ್ಡಪ್ಪನ ಮಗನೋ ಯಾರೋ ಅಂತೇಳಿ ಹಲಸಿನ ಹಣ್ಣು ಕಟ್ ಮಾಡೋದು ಸುಮಾರು ವೀಡಿಯೋ ನೋಡಿದ್ದೀನಿ ನಾನು ಅವ್ರದ್ದು. ಹಾಗಾಗಿ ನಂದು ಯೂಟ್ಯೂಬ್ಗೆ ಸ್ವಲ್ಪ ನಾನು ಏನು ಹೇಳಿದ್ದೀನಿ ನಿಮಗೆ, ಏನೋ ಒಂದು ಸರಿ ಆಗಬೇಕು ಅಂತ ನಾನು ಯೂಟ್ಯೂಬಿಗೆ ಬಂದೆ ಅಂತ ಈ ಮಗುನೂ ಕಾರಣ. ಯೂಟ್ಯೂಬ್ ಮಾಡೋಕ್ಕೆ ಈ ಮಗುನೂ ಒಂದು ಅಂಶ ಕಾರಣ. ಹಾಗಾಗಿ ಈ ಮಗು ದುಡ್ತಬ್ಬ. ಜಾಸ್ತಿ ಹೇಳ್ತಾ ಇದ್ದರೆ ಉದ್ದ ಲೈನ್ ಥರ ಟ್ರೈನ್ ಹೋಗುತ್ತೆ. ಹಾಗಾಗಿ ಬೇಡ, ಸಿಂಪಲಾಗಿ ಹೇಳಿ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ರಮ್ಯಾ ಜಗತ್ತು ಮೈಸೂರು ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ಆ ಮಗುನ ಎಲ್ಲರೂ ಇವತ್ತು ಹುಟ್ಟಿದಬ್ಬ, ಎಲ್ಲರೂ ಒಳ್ಳೆ ರೀತಿಲಿ ಒಳ್ಳೆ ಮನಸ್ಸಿಂದ ಹರಸ್ರಿ, ಆ ಮಗು ಒಳ್ಳೇದಾಗಲಿ ಅಂತ ಹರಸ್ರಿ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹುಟ್ಟುಹಬ್ಬದ ಶುಭಾಶಯಗಳು ಕಂದ. ನಿನಗೆ ದೇವರು ಆಯಸ್ಸು, ಆರೋಗ್ಯ, ಅಂತಸ್ತು, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಜೈ ಶ್ರೀರಾಮ್.